ಇವತ್ತು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಮಂಡಕ್ಕಿಯಿಂದ ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಬನ್ನಿ. 1 ತಿಂಗಳು ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಖಂಡಿತ ಮತ್ತೆ ಮಾಡ್ತೀರಾ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇಲ್ಲಿ ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಶೇಂಗಾ ತೊಗೊಂಡಿದ್ದೀನಿ. 1 ಗ್ಲಾಸ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಈ ಎಲ್ಲ ಸೊಪ್ಪನ್ನ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು. ಮೊದಲಿಗೆ ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಕರಿಬೇವಿನ ಸೊಪ್ಪು ಪೂರ್ತಿಯಾಗಿ ಗರಿ ಆಗೋ ತನಕ ಮಾಡಿ ತಗೋಬೇಕು. ನೋಡಿ, ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು. ಇಲ್ಲಿ ಎಷ್ಟು ನಾವು ಕ್ರಿಸ್ಪಿ ಮಾಡ್ಕೊತೇವಲ್ಲ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಮಾಡುವಂತಹ ಮಂಡಕ್ಕಿ ಸ್ನ್ಯಾಕ್ಸ್ ರೆಸಿಪಿ. ಅದೇ ರೀತಿ ಪುದೀನ ಸೊಪ್ಪು ಕೂಡ ನಾನು ಕ್ರಿಸ್ಪಿ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಕಿಲೋ ಮಂಡಕ್ಕಿಗೆ ಇಷ್ಟೆಲ್ಲ ಸೊಪ್ಪು ತೊಗೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಅದೇ ರೀತಿ ಇವಾಗ ಕೊನೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕ್ರಿಸ್ಪಿ ಮಾಡ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಒಂದೊಂದಾಗಿ ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು. ಇವಾಗ 3 ಸೊಪ್ಪ ಕ್ರಿಸ್ಪಿ ಆದಮೇಲೆ ನಾನಿಲ್ಲಿ ಶೇಂಗಾ ಕೂಡ ತೊಗೊಂಡಿನಲ್ವ, ಶೇಂಗಾ ಕೂಡ ಅದೇ ರೀತಿ ನಾನಿಲ್ಲಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊತಿದ್ದೀನಿ. ಶೇಂಗಾ ಬೇಕಿದ್ರೆ ನೀವಿಲ್ಲಿ ಹಾಗೆಯೇ ಫ್ರೈ ಮಾಡ್ಕೋಬೋದು ಪ್ಯಾನ್ನಲ್ಲಿ, ಅಥವಾ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ರುಚಿ ಹೆಚ್ಚು. ಮೆಣಸಿನ್ಕಾಯಿ ಕೂಡ ನಾನಿಲ್ಲಿ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಕೊನೆಗೆ ಶೇಂಗಾ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶೇಂಗಾದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕೋಬೋದು. ಶೇಂಗಾದ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ನ್ಯಾಕ್ಸ್ ತುಂಬ ರುಚಿಯಾಗಿರುತ್ತೆ. ಓಕೆ ನೋಡಿ, ಎಲ್ಲ ಸೊಪ್ಪು ಎಷ್ಟು ಕ್ರಿಸ್ಪಿ ಆಗಿದೆ. ಇವಾಗ ಈ ಎಲ್ಲ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೋಬೇಕು. ಇಲ್ಲಿ ರುಬ್ಬುವಾಗ ನೀರು ಹಾಕಬಾರ್ದು. ಸೊ ಹಾಗೆಯೇ ಎಲ್ಲ ಸೊಪ್ಪು ಹಾಕಿ ಪುಡಿ ಮಾಡ್ಕೊಂಡು ತಗೋಬೇಕು. ಇದೇ ನೀರು ಬಿಟ್ಕೊಳ್ಳುತ್ತೆ ನಾವು ರುಬ್ಬಿದ್ರೆ. ವಾವ್, ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ. ನೋಡಿ, ಸೂಪರ್ ಆಗಿರುತ್ತೆ ಈ ಸ್ನ್ಯಾಕ್ಸ್. ಸೊ ಮಕ್ಕಳಿದ್ರೆ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೊರಗಡೆಯಿಂದ ತಿನ್ನೋದೇ ಇಲ್ಲ. ಇಲ್ಲಿ ನಾನು ಅರ್ಧ ಕೆಜಿ ಮಂಡಕ್ಕಿಗೆ ಒಂದು 4 ಚಮಚ ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪನೇ ಸಿಟ್ರಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ, ಅಂದರೆ ಲಿಂಬು ಸತ್ವ ತೊಗೊಂಡಿದ್ದೀನಿ. 1 ಚಮಚ ಚಾಟ್ ಮಸಾಲ ಹಾಕಿದ್ದೀನಿ. ಹಾಗೆ ಒಂದು 2 ಚಮಚ ಜಲ್ಜೀರಾ ಪೌಡರ್ ಹಾಕ್ತಿದ್ದೀನಿ, ಪಾನಿಪುರಿಗೆ ಯೂಸ್ ಮಾಡ್ತೀವಲ್ಲ ಆ ಪೌಡರ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿನಿ, ಮತ್ತು 1 ಚಮಚ ಆಗುವಷ್ಟು ಜೀರಾ ಪೌಡರ್ ಹಾಕ್ಕೊಂಡಿನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಹೆಚ್ಚಕಮ್ಮ ಮಾಡ್ಕೋಬೋದು ಎಲ್ಲ ಮಸಾಲ. ನಿಮ್ಮಲ್ಲಿ ಸಿಟ್ರಿಕ್ ಆ್ಯಸಿಡ್ ಇಲ್ಲ ಅಂದರೆ ನೀವೇನು ನಿಂಬೆ ಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನಿಲ್ಲಿ ಈ ಎಲ್ಲ ಮಂಡಕ್ಕಿ ಸ್ವಲ್ಪನೇ ಹುರಿದು ತೊಗೊಂಡಿದ್ದೀನಿ, ಅಂದರೆ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಬಿಸಿಲಿದ್ದರೆ ಕಡಕ್ ಬಿಸಿಲಿನಲ್ಲಿ ಒಂದು 3-4 ಗಂಟೆ ಹಾಗೇ ಬಿಡಿ. ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡ್ರೆ ಸೂಪರಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಕ್ರಿಸ್ಪಿ ಇದ್ರೇ ತಿನ್ನೋಕೆ ಮಜಾ ಇರುತ್ತೆ. ಇವಾಗ ಏನಿಲ್ಲ, ಮೊದಲಿಗೆ ಈ ಪೇಸ್ಟ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕಡೆಗೆ ಸರಿಯಾಗಿ ಹತ್ತಬೇಕು. ಆ ರೀತಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಶೇಂಗಾನ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ನಾನು ಶೇಂಗಾ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ, ನೀವು ಬೇಕಿದ್ರೆ ಕಮ್ಮಿ ಕೂಡ ಹಾಕೋಬೋದು. ಹಾಗೆ ಅದೇ ರೀತಿ ನಿಮಗೆ ಪುಟಾಣಿ ಇಷ್ಟ ಇದ್ದರೆ ಪುಟಾಣಿ ಕೂಡ ಒಂದು ಸ್ವಲ್ಪನೇ ಹುರಿದು ಇದ್ರಾಗ ಹಾಕೋಬೋದು. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡ್ಬೋದು. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೂಪರ್ ಆಗಿರುವಂತಹ ಮಂಡಕ್ಕಿ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗುತ್ತೆ. ನೀವು ಇದನ್ನು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.